ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಕೆಲವೊಂದು ಕ್ಯಾಟಗರೀಸನ್ನು ನಾನು ನಿಮಗೆ ಹೇಳ್ತೀನಿ. ಸೊ ಯಾವ ಕ್ಯಾಟಗರೀಸ್ ಮೇಲೆ ಕೆಲಸ ಮಾಡಿದ್ರೆ ಎಷ್ಟು ದುಡ್ಡು ಅರ್ನ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಕೂಡ ನಾನು ನಿಮಗೆ ಹೇಳ್ತೀನಿ. ಸೊ ಬ್ಲಾಗಿಂಗ್ ಏನೋ ಸ್ಟಾರ್ಟ್ ಮಾಡ್ತೀರಾ, ಸೊ ಇನ್ವೆಸ್ಟ್ ಮಾಡ್ತೀರಾ, ವರ್ಡ್ ಪ್ರೆಸ್ಸನ್ನು ತೊಗೊಂಡು ಇನ್ಸ್ಟಾಲ್ ಮಾಡಿಕೊಂಡು ಸೊ ಅದರಲ್ಲಿ ಒಂದು ಬ್ಲಾಗನ್ನು ಕ್ರಿಯೇಟ್ ಮಾಡ್ತೀರಾ. ಸೊ ಬ್ಲಾಗನ್ನು ಕ್ರಿಯೇಟ್ ಮಾಡಿಕೊಂಡು ನಿಮಗೆ ಅನಿಸಿದಂಥ ಒಂದು ಕಂಟೆಂಟನ್ನು ಹಾಕ್ತಾ ಹೋಗ್ತೀರಾ. ಸೊ ಹಾಗಂತಂದರೆ ಸುಮ್ಮನೆ ನಾವು ಕಂಟೆಂಟ್ ಹಾಕ್ತಾ ಹೋದರೆ ನಮಗೆ ದುಡ್ಡು ಬರುತ್ತಾ, ಇಲ್ಲ ಅಂತಂದರೆ ಯಾವುದಾದ್ರೂ ಒಂದು ಕ್ಯಾಟಗರಿನ ಇಟ್ಕೊಂಡು ಅದರಲ್ಲಿ ಕೆಲಸ ಮಾಡಿದ್ರೆ ಬೆಸ್ಟಾ. ಸೊ ಇಲ್ಲ ನಾವು ಮಲ್ಟಿಪಲ್ ಕಂಟೆಂಟನ್ನು ಅಂದರೆ ಮಲ್ಟಿಪಲ್ ಕ್ಯಾಟಗರೀಸ್ನ ಆ್ಯಡ್ ಮಾಡ್ಬೋದಾ. ಸೊ ಇದೆಲ್ಲ ಒಂದು ಏನಪ್ಪ ಅಂತಂದರೆ ಮೈಂಡಲ್ಲಿ ಬಂದುಬಿಡುತ್ತೆ. ಸೊ ಕೆಲವೊಂದು ಪ್ರಾಬ್ಲಮ್ಸ್ಗಳು ಕೂಡ ಆಗುತ್ತೆ. ಹಾಗಂತಂದರೆ ಯಾವ್ಯಾವ ಒಂದು ಕ್ಯಾಟಗರೀಸಲ್ಲಿ ನಾವು ಕೆಲಸ ಮಾಡಬೇಕು, ಅದೇ ರೀತಿ ಎಷ್ಟು ಕ್ಯಾಟಗರೀಸಲ್ಲಿ ನಾವು ಒಂದೇ ಒಂದು ಬ್ಲಾಗಲ್ಲಿ ನಾವು ಎಷ್ಟು ಕ್ಯಾಟಗರೀಸಲ್ಲಿ ವರ್ಕ್ ಮಾಡಬೇಕು, ಹಾಗಂತಂದರೆ ಸ್ಟಾರ್ಟಿಂಗಲ್ಲಿ ಎಷ್ಟು ಕ್ಯಾಟಗರೀಸನ್ನು ನಾವು ಇನ್ಕ್ಲೂಡ್ ಮಾಡ್ಕೋಬೋದು. ಸೊ ಎಲ್ಲನೂ ಕಂಪ್ಲೀಟಾಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಸೊ ಅದೇ ರೀತಿ ಚಾನಲ್ಗೆ ಹೊಸದಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮೊದಲಿಗೆ ಏನಂತಂದರೆ ನಾವು ಯಾವ್ಯಾವ ಕ್ಯಾಟಗರಿಯಲ್ಲಿ ಕೆಲಸ ಮಾಡಬೇಕು. ಸೊ ನಾನು ಕೆಲವೊಂದು ಕ್ಯಾಟಗರೀಸ್ ಹೇಳ್ತೀನಿ. ಸೊ ಆ ಕ್ಯಾಟಗರೀಸಲ್ಲೇ ಕೆಲಸ ಮಾಡಬೇಕು ಅಂತ ಏನಿಲ್ಲ. ಸೊ ನಿಮಗೆ ಇಷ್ಟ ಆಗಿರಬೇಕು, ನಿಮ್ಮ ಒಂದು ಕ್ಯಾಟಗರಿಗೆ ಇಂಟ್ರೆಸ್ಟ್ ಇರಬೇಕು, ಅದರ ಬಗ್ಗೆ ನಿಮಗೆ ಗೊತ್ತಿರಬೇಕು. ಸೊ ಆವಾಗ ಮಾತ್ರ ನೀವು ಆ ಒಂದು ಕ್ಯಾಟಗರೀಸಲ್ಲಿ ಕಂಟೆಂಟ್ ಹಾಕೋದಕ್ಕೆ ಈಸಿ ಆಗುತ್ತೆ. ಇಲ್ಲ ಅಂತಂದರೆ ನಿಮ್ಗೇನಾಗುತ್ತಪ್ಪ ಅಂದರೆ ಸ್ವಲ್ಪ ದಿವಸ ಆದಮೇಲೆ ನಿಮಗೆ ಕಂಟೆಂಟೇ ಸಿಗಲ್ಲ. ಸೊ ಅದಕ್ಕೋಸ್ಕರ ನೀವೇನು ಮಾಡಬೇಕಪ್ಪ ಅಂತಂದರೆ ನಿಮಗೆ ಇಷ್ಟ ಇರಬೇಕು, ಅದರಲ್ಲಿ ನಿಮಗೆ ಗೊತ್ತಿರಬೇಕು, ಅದರಲ್ಲಿ ಏನೇನು ಬರುತ್ತೆ ಎಂಥದ್ದು ಅದ್ರ ಬಗ್ಗೆ ಸ್ಕಿಲ್ಸ್ ನಿಮಗೆ ಇರಬೇಕು. ಇತ್ತಂತಂದರೆ ಮಾತ್ರ ನೀವೇನಂತಂದರೆ ಅದರಲ್ಲಿ ಕೆಲಸ ಮಾಡೋದಕ್ಕೆ ಶುರು ಮಾಡಿ. ಇಲ್ಲ ಅಂತಂದರೆ ದಯವಿಟ್ಟು ಮಾಡೋದಕ್ಕೆ ಹೋಗಬೇಡಿ. ಯಾಕಂತಂದರೆ ನಿಮಗೆ ಸ್ವಲ್ಪ ದಿವಸ ಆದಮೇಲೆ ಕಂಟೆಂಟ್ ಕ್ಲೋಸ್ ಆಗುತ್ತೆ. ಸೊ ಇವಾಗ ಹಾಗಂತಂದರೆ ಯಾವ್ಯಾವ ಒಂದು ಕ್ಯಾಟಗರೀಸ್ ಕೆಲಸ ಮಾಡ್ಬೋದು. ಸೊ ಮೊದಲಿಗೆ ಫೈನಾನ್ಸ್. ಸೊ ಫೈನಾನ್ಸಲ್ಲಿ ಇಂಟ್ರೆಸ್ಟ್ ಇರೋರು, ಅದರ ಬಗ್ಗೆ ಗೊತ್ತಿರೋರು 100% ಬ್ಲಾಗನ್ನು ಕ್ರಿಯೇಟ್ ಮಾಡ್ಕೊಳ್ಳಿ, ಕಂಟೆಂಟನ್ನು ಹಾಕಿ. ಸೊ ಕಂಟೆಂಟ್ ಏನಿರಬೇಕಪ್ಪ ಅಂತಂದರೆ ಆಲ್ಮೋಸ್ಟ್ 1000 ವರ್ಡ್ಸ್ ಕಂಟೆಂಟ್ ಇರಬೇಕು. ಅದೇ ರೀತಿ ನೀವೇ ಖುದ್ದಾಗಿ ಟೈಪ್ ಮಾಡಿರುವಂಥ ಒಂದು ಕಂಟೆಂಟ್ ಇರಬೇಕು. ಸೊ ಆ ಥರ ಇತ್ತಂದರೆ ಮಾತ್ರ ನೀವೇನು ಮಾಡಿ ಕಂಟೆಂಟನ್ನು ಹಾಕ್ತಾ ಹೋಗಿ. ಇಲ್ಲ ಅಂತಂದರೆ ದಯವಿಟ್ಟು ಕಂಟೆಂಟ್ ಹಾಕೋದಕ್ಕೆ ಹೋಗ್ಬಿಡಿ. ಯಾಕಂದರೆ ಫೈನಾನ್ಸಲ್ಲಿ CTR ಜಾಸ್ತಿ ಇದೆ. ಸೊ ನಿಮಗೆ ಜಾಸ್ತಿ ದುಡ್ಡು ಬರೋ ಚಾನ್ಸಸ್ ಇರುತ್ತೆ. ಸೊ ಫೈನಾನ್ಸ್ ಇಂಟ್ರೆಸ್ಟ್ ಇರೋರು ಫೈನಾನ್ಸಲ್ಲಿ ಸ್ಟಾರ್ಟ್ ಮಾಡ್ಬೋದು. ಸೊ ನೆಕ್ಸ್ಟ್ ಬರೋದೇನಪ್ಪ ಅಂದರೆ ಟೆಕ್. ಸೊ ಟೆಕ್ಕಲ್ಲಿ ಕೂಡ ಏನಂತಂದರೆ ಅಷ್ಟೇ ಒಂದು ಏನಂತಾರೆ ಒಂದು ಡಾಲರ್ಸ್ ಇದೆ ಅಂತಂದರೆ ದುಡ್ಡಿದೆ. ಅದೇ ರೀತಿ ಟೆಕ್ಕಲ್ಲಿ ಕಂಟೆಂಟ್ ಕಡಿಮೆ ಆಗಲ್ಲ. ಯಾಕಂತಂದರೆ ದಿನಕ್ಕೆ ಒಬ್ಬೊಬ್ಬರು ಮೊಬೈಲ್ಸ್ಗಳನ್ನು ಲಾಂಚ್ ಮಾಡ್ತಾರೆ. ಸೊ ಒಂದೊಂದು ಬ್ರ್ಯಾಂಡ್ಗಳು ಮೊಬೈಲ್ಸನ್ನು ಲಾಂಚ್ ಮಾಡ್ತಾರೆ, ಲ್ಯಾಪ್ಟಾಪ್ಗಳನ್ನ ಲಾಂಚ್ ಮಾಡ್ತಾರೆ, ಇಯರ್ಬಡ್ಸ್ ಆಗಿರ್ಬೋದು, ಸೊ ಮೈಕ್ಸ್ ಆಗಿರ್ಬೋದು. ಸೊ ಇದೆಲ್ಲ ಲಾಂಚ್ ಆಗ್ತಾ ಇರುತ್ತೆ. ಅದ್ರ ಬಗ್ಗೆ ನಿಮಗೆ ರೆಗ್ಯುಲರ್ ಕಂಟೆಂಟ್ ಕೂಡ ಸಿಗುತ್ತೆ. ಸೊ ಅದನ್ನು ನೀವೇನಪ್ಪ ಅಂತಂದರೆ ಈಸಿಯಾಗಿ ರೈಟ್ ಮಾಡ್ಬೋದು. ಅದೇ ರೀತಿ ಅಫಿಲಿಯೇಟ್ ಕೂಡ ಅದರಿಂದ ಅರ್ನ್ ಮಾಡ್ಬೋದು. ಸೊ ಟೆಕ್ ಆಯಿತು. ನೆಕ್ಸ್ಟು ಕುಕ್ಕಿಂಗ್ ಆಗಿರ್ಬೋದು, ಎಂಟರ್ಟೈನ್ಮೆಂಟ್ ಆಗಿರ್ಬೋದು. ಸೊ ಇದಕ್ಕೆಲ್ಲ ಸ್ವಲ್ಪ ಕಡಿಮೆ. ಎಜುಕೇಷನ್ಗೂ ಓಕೆ, ಒಂದು ರೇಂಜ್ಗೆ ನಿಮಗೆ ಸಿಗುತ್ತೆ. ಸೊ ಇದೆಲ್ಲ ಕ್ಯಾಟಗರೀಸಲ್ಲಿ ನೀವು ಕೆಲಸನ ಮಾಡ್ಬೋದು. ಸೊ ಹಾಗಂತಂದರೆ ಇದೆಷ್ಟು ಕ್ಯಾಟಗರೀಸನ್ನ ನಾವು ಒಂದೇ ಬ್ಲಾಗಲ್ಲಿ ಮಾಡ್ಬೋದಾ. ಸೊ ನೀವೇನಾದರೂ ಹೊಸದಾಗಿ ಸ್ಟಾರ್ಟಿಂಗಲ್ಲಿ ನೀವು ಬ್ಲಾಗನ್ನು ಕ್ರಿಯೇಟ್ ಮಾಡಿಕೊಂಡು ಸ್ಟಾರ್ಟ್ ಮಾಡಿದ್ರಿ ಅಂತಂದರೆ ಪ್ಲೀಸ್ ದಯವಿಟ್ಟು ಹೇಳ್ತೀನಿ, ಒಂದೇ ಕ್ಯಾಟಗರಿಯಲ್ಲಿ ಕೆಲಸ ಮಾಡಿ. ಸೊ ಮಲ್ಟಿಪಲ್ ಕ್ಯಾಟಗರೀಸಲ್ಲಿ ಕೆಲಸ ಮಾಡಿದ್ರಿ ಅಂತಂದರೆ 100% ಗೂಗಲ್ಗೆ ಗೊತ್ತಾಗಲ್ಲ ನೀವು ಯಾವ್ಯಾವ ಕೆಲಸದಲ್ಲಿ ಮಾಡ್ತಾ ಇದ್ದೀರಾ ಅಂತ. ಸೊ ಒಂದೇ ಕಂಟೆಂಟ್ ಅಂದರೆ ಒಂದೇ ಕ್ಯಾಟಗರಿ, ಒಂದೇ ನೀಚಲ್ಲಿ ಕೆಲಸ ಮಾಡ್ತಿದ್ರಿ ಅಂತಂದರೆ 100% ನಿಮಗೆ ಟ್ರಾಫಿಕ್ ಗೂಗಲ್ ಕಡೆಯಿಂದ ಬರುತ್ತೆ. ಯಾಕಂದರೆ ಗೂಗಲ್ಗೆ ಗೊತ್ತಾಗ್ಬಿಡುತ್ತೆ. ಸೊ ಇದರಲ್ಲಿ ಈ ಥರ ಕಂಟೆಂಟ್ ಇದೆ, ಈ ಕ್ಯಾಟಗರೀಸ್ ಕಂಟೆಂಟ್ ಇದೆ. ಸೊ ಹಾಗಾದರೆ ನಾವು ಮಲ್ಟಿಪಲ್ ಕ್ಯಾಟಗರೀಸ್ನ ಹಾಕೋಕ್ಕೆ ಆಗಲ್ವಾ? ಹಾಕ್ಬೋದು. ಬಟ್ ಏನಂತಂದರೆ ನೀವು ಮೊದಲಿಗೆ ಒಂದೇ ಕ್ಯಾಟಗರಿಯಲ್ಲಿ ಕೆಲಸ ಮಾಡಿ, ಆಡಿಯನ್ಸನ್ನು ಬಿಲ್ಡ್ ಮಾಡಿ. ಸೊ ಗೂಗಲ್ ಆ್ಯಡ್ಸೆನ್ಸನ್ನು ಅಪ್ರೂವ್ ತೊಗೊಳ್ಳಿ, ಆಮೇಲೆ ಮಲ್ಟಿಪಲ್ ಕ್ಯಾಟಗರೀಸನ್ನು ತೊಗೊಳ್ಳಿ. ಯಾಕಂತಂದರೆ ನಿಮಗೆ ಆಡಿಯನ್ಸ್ ಇರುತ್ತೆ, ಆಡಿಯನ್ಸ್ ಬೇಸ್ ಇರುತ್ತೆ. ಸೊ ಆಡಿಯನ್ಸ್ ಬೇಸ್ ಇರೋದ್ರಿಂದ ಏನಪ್ಪ ಅಂದರೆ ನಿಮಗೆ ಟ್ರಾಫಿಕ್ ಅದೇ ಇರುತ್ತೆ. ಸೊ ನೀವು ಏನಾದರೂ ಹೊಸದಾಗಿ ಹಾಕಿದ್ರಪ್ಪ ಅಂತಂದರೆ ಹೊಸದಾಗಿ ಕೂಡ ಟ್ರಾಫಿಕ್ ಬರೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ನೀವೇನು ಮಾಡಿ, ಫಸ್ಟು ಆಡಿಯನ್ಸನ್ನು ಬಿಲ್ಡ್ ಮಾಡ್ಕೊಳ್ಳಿ, ಆ್ಯಡ್ಸೆನ್ಸ್ ಅಪ್ರೂವ್ ತೊಗೊಳ್ಳಿ, ಆಮೇಲೆ ಬೇರೆ ಬೇರೆ ಕ್ಯಾಟಗರೀಸನ್ನು ಕ್ರಿಯೇಟ್ ಮಾಡ್ಕೊತಾ ಹೋಗಿ. ಸೊ ಸ್ಟಾರ್ಟಿಂಗಲ್ಲೇ ದಯವಿಟ್ಟು ಎಲ್ಲರೂ ಒಂದೇ ಕ್ಯಾಟಗರಿ ಮೇಲೆ ಕೆಲಸ ಮಾಡಿ ಅನ್ನೋದಕ್ಕೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಮಲ್ಟಿಪಲ್ ಕ್ಯಾಟಗರೀಸನ್ನು ಹಾಕ್ಕೊಂಡು ನಮಗೆ 100% ಚಾನ್ಸ್ ಇಲ್ಲ ಟ್ರಾಫಿಕ್ ಬರೋದಕ್ಕೆ. ಸೊ ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡಿಬಿಟ್ಟು ನಿಮಗೆ ಇನ್ಫಾರ್ಮೇಷನನ್ನು ಕೊಡ್ತಾ ಇದ್ದೀನಿ. ಸೊ ಎಷ್ಟು ಇವತ್ತಿನ ವಿಡಿಯೋ ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.